ತಾತ ಯಾವ ಊರವರು ನೀವು? ಹಾಂ, ಮಂಡ್ಯನಾ? ಯಾಕೆ ಯಾರು ಇಲ್ವಾ ನಿಮಗೆ? ಯಾರು ಇಲ್ವಾ? ಏನು ನಿಮ್ಮ ಹೆಸರು? ಒಂದು ತಿಂಗಳ ಮೇಲಿಂದ ಅಪ್ಪ ಇಲ್ಲಿದ್ದಾರೆ. ನಿಮ್ಗೆ ಯಾರು ಇಲ್ವಾ? ಅಧಿಕಾರಿಗಳು ನೋಡಿದ್ದಾರೆ, ಊಟ ಎಲ್ಲ ನಾನು ತಂದು ಕೊಡ್ತೀನಿ. ಅಲ್ಲ, ನಾನು 2-3 ದಿನ ನಾನೇ ತಿಂಡಿ ಎಲ್ಲ ಕೊಟ್ಟು ಹೋಗಿದ್ದೀನಿ ಅವ್ರಿಗೆ ಪಾಪ. ತಿಂಗಳಾಯ್ತು. ಬೆಳಿಗ್ಗೆ ಟೈಮಲ್ಲಿ ಹೇಳ್ಸ್ಬಿಟ್ಟು ಇವನ್ನ ಮಳೆ ಓದಿ ನೆನ್ಸೋಗ್ಬಿಟ್ಟಿತ್ತು ಫುಲ್ಲು. ಬೆಳಿಗ್ಗೆ ಒಣಗಿಸಿ ಟೀ ಕೊಟ್ಬಿಟ್ಟು ಬೆಡ್ ಕೊಟ್ಬಿಟ್ಟು ದಿವಸ ಅದೇ ಕೆಲಸ ಬರ್ತಿತ್ತು. ಯಾರು ಇಲ್ವಾ ಇವ್ರ ಕಡೆಯವರು? ಯಾರು ಇಲ್ಲ. ಅಲ್ಲ, ಒಂದು ತಿಂಗಳಾಯ್ತು ಸರ್. ಒಂದು ತಿಂಗಳಾಯ್ತು. ಯಾರು ನೋಡ್ತಾ ಇಲ್ಲ ಸರ್, ಎಲ್ಲ ನೋಡ್ತಾ ಹೋಗೋರೆ. ಅಧಿಕಾರಿಗಳು ಎಲ್ಲ ಇಲ್ಲೇ ಬರ್ತಾರೆ, ಯಾರು ಇಲ್ಲ. ಯಾವ ಊರವರು ಅಂತ ಗೊತ್ತಿಲ್ಲ. ಅದು ಕೇಳಿದೆ ನಾನು, ಯಾವರು ಏನು ಅಂತ. ಏನು ಮಾತಾಡಲಿಲ್ಲ ಅವನು. ಎದ್ದು ನಡ ಇಲ್ಲ ಅವನಿಗೆ. ನೋಡಿ, ಈ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ. ಸುಮಾರು 1 ತಿಂಗಳು 10 ದಿನದಿಂದ ಸಂಜೆ ಸರ್ಕಲ್ ವೃತ್ತದಲ್ಲೇ ಒಬ್ಬನೇ ಮಲಗಿದ್ದ. ಕೆಲವರೆಲ್ಲ ಪಾಪ ಅವ್ರ ಕೈಲಾಗಿದ್ದು ಸಹಾಯ ಮಾಡಿದ್ದಾರೆ, ಊಟ ತಿಂಡಿ ಕಾಫಿ ಕೊಡಿಸಿ. ಬಟ್ ಯಾರೇ ಒಬ್ಬರು ಇವ್ರಿಗೆ ತಲ್ಕಡೆ ನೋಡದೇ ಇರೋದ್ರಿಂದ ಇವತ್ತು ನ್ಯೂಸ್ ಇವತ್ತು ಎಲ್ಲ ಅಧಿಕಾರಿಗಳು ತಿಳಿಸಿದ್ರು, ಯಾರೂ ಕೇರ್ ತೊಗೊಂಡಿರಲಿಲ್ಲ. ಇವತ್ತು ನಾವೇ ವಾಲಂಟ್ರಿಯಾಗಿ ಇವ್ರಿಗೆ ಆಸ್ಪತ್ರೆಗೆ ಫೋನ್ ಮಾಡಿ ಕರೆಸಿ ಆಂಬ್ಯುಲೆನ್ಸಿಂದ ಇವ್ರಿಗೆ ಅಟ್ಲೀಸ್ಟು ಬೇಸಿಕ್ ಚಿಕಿತ್ಸೆ ಏನಾದ್ರು ಕೊಡಲಿ ಅವ್ರಿಗೆ. ಅವರು ತುಂಬ ಚಳಿಲಿ ನಡುಗ್ತಾ ಇದ್ದಾರೆ, ಮಳೆಯಲ್ಲೆಲ್ಲ ನೆಂದಿದ್ದಾರೆ. ಯಾರೂ ಆಸರೆ ಇಲ್ಲ ಯಪ್ಪನಿಗೆ. ಯಾರು ಇದ್ದರೆ ಇವ್ರ ಕಡೆಯವರು ದಯಮಾಡಿ ಅವ್ರಿಗೆ ಇದು ಮಾಡಿ ಬಂದು ನೋಡಿ. ಯಾರೋ ಕಡೆಯವರು ಯಾರು ಅಂತ ಗೊತ್ತಿಲ್ಲ, ಯಪ್ಪ ಹೆಸರು ಏನು ಅಂತಲೂ ಗೊತ್ತಿಲ್ಲ, ಯಾವ ಊರು ಅಂತಲೂ ಗೊತ್ತಿಲ್ಲ. ಮಂಡ್ಯ ಜಿಲ್ಲಾ ಆಸ್ಪತ್ರೆಗೆ ಕಳಿಸ್ತಾ ಇದ್ದೀವಿ. ಫೋನ್ ಮಾಡಿ ಸರ್, ಈ ಥರ ಆಂಬ್ಯುಲೆನ್ಸಿಗೆ ಕರ್ಕೊಂಡೋಗಿ ಹೋಗ್ತಾ ಇದ್ದಾರೆ. ಆಯ್ತಾ? ಜವಾಬ್ದಾರಿ ಐತೆ ನಿಮಗೆ.